ನೋಡಿ ಫ್ರೆಂಡ್ಸ್, ಕಲ್ಮಿ ಕಬಾಬು ಹೇಗಿದೆ ಅಂತ ಇವಾಗ ಇದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ನೋಡಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಅದ್ರ ಜೊತೆಗೆ ಒಂದೊಂದು ಈರುಳ್ಳಿ ತಿನ್ಬೇಕು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕಲ್ಮಿ ಕಬಾಬ್ ಮಾಡ್ತಾ ಇದ್ದೀವಿ. ಇದಕ್ಕೆ ಓವನ್ ಇಲ್ಲದೆ ಕಲ್ಮಿ ಕಬಾಬ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಹೇಳ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮತ್ತು ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಇದಕ್ಕೇನು ಪದಾರ್ಥ ಕೊಡಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ನಾವು ಮಾಡ್ತಾರಂಥದ್ದು ಅರ್ಧ kg ಕಲ್ಮಿ ಕಬಾಬು, ಅರ್ಧ kg ಡ್ರಮ್ ಸ್ಟಿಕ್ ತೊಗೊಳ್ಳಿ, ಮತ್ತು ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇಷ್ಟು ಬೇಕಾಗತ್ತೆ. ಈ ಮೂರನ್ನು ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಬೇಕು. ಬನ್ನಿ ಇವಾಗ ಡ್ರಮ್ ಸ್ಟಿಕ್ ಅಂದರೆ ಕಲ್ಮಿ ಕಬಾಬ್ಗೆ ಇದಕ್ಕೆ ಮ್ಯಾರಿನೇಷನ್, ಫಸ್ಟ್ ಪ್ರೋಸೆಸ್ಸು ಮ್ಯಾರಿನೇಷನ್. ಒಂದು ಬೌಲ್ ತೊಗೊಳ್ಳಿ, ಒಂದು ಬೌಲ್ಗೆ ಒಂದು 3 ಇಂದ 4 ಸ್ಪೂನಷ್ಟು ಗಟ್ಟಿ ಮೊಸರು ತೊಗೊಳ್ಳಿ, ಮತ್ತು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, ಮತ್ತು ಇದನ್ನು ಗ್ರೈಂಡ್ ಮಾಡಿರೋಂಥ ಗ್ರೀನ್ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಖಾರ ಜಾಸ್ತಿ ತಿನ್ನೋರು ಬೇಕಾ ಇದನ್ನು ಸ್ವಲ್ಪ ನೀವು ಗ್ರೀನ್ ಚಿಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾವೊಂದು ಹಾಫ್ kgಗೆ ಒಂದು 8 ರಿಂದ 10 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. 1 ಸ್ಪೂನ್ ಬಂದ್ಬಿಟ್ಟು ತಂದೂರಿ ಮಸಾಲ. ತಂದೂರಿ ಮಸಾಲ ಹಾಕೋದ್ರಿಂದ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರು, ಒಂದು ಅರ್ಧ ಲೆಮನ್ ಜ್ಯೂಸ್ನ ಇದಕ್ಕೆ ಎಂಟ್ಕೊತಾ ಇದ್ದೀವಿ. ನೀವು ಎಷ್ಟು ಅವರು ಜಾಸ್ತಿ ಹೊತ್ತು ನೀವು ಮ್ಯಾರಿನೇಷನ್ ಮಾಡ್ತೀರೋ ಅಷ್ಟು ನಿಮಗೆ ಕಲ್ಮಿ ಕಬಾಬು ತುಂಬ ಟೇಸ್ಟ್ ಆಗಿಬರುತ್ತೆ. ನಾವು 1 ರಿಂದ 2 ಅವರ್ ಮ್ಯಾರಿನೇಷನ್ ಮಾಡಿದ್ವಿ. ನಾವು ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನೀವು ಮಧ್ಯಾಹ್ನ ಮಾಡ್ತೀರಾ ಅಂದರೆ ಬೆಳಗ್ಗೆಗೆ ಇದನ್ನು ಮ್ಯಾರಿನೇಷನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡಿ. ನೈಟ್ ಮಾಡ್ತೀರಾ ಅಂದರೆ ಮಧ್ಯಾಹ್ನ ಅಂದರೆ ನೀವು ಮ್ಯಾರಿನೇಟ್ ಮಾಡಿ ಇಟ್ಬಿಡಿ. ಎಷ್ಟು ಅವರು ಮ್ಯಾರಿನೇಟ್ ಆಗುತ್ತೆ ಅಷ್ಟು ನಿಮಗೆ ಇದು ಟೇಸ್ಟ್ ಬರುತ್ತೆ. ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ ನೋಡಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ಈಸಿ ರೆಸಿಪಿ, ಏನು ತುಂಬ ಟೈಮ್ ಬೇಕಾಗಲ್ಲ ಇದಕ್ಕೆ. ಯಾರಾದರೂ ಮನೇಲಿ ಓವನ್ ಇಲ್ಲ ಅಂದರೆ ಈ ಥರ ನೀವು ಇದನ್ನು ಮಾಡ್ಬೋದು ನೋಡಿ. ಎಲ್ಲ ಲೆಗ್ ಪೀಸ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಹಾಫ್ kg ಡ್ರಮ್ ಸ್ಟಿಕ್ ತೊಗೊಂಡಿದ್ರೆ ಒಂದು 5 ಲೆಗ್ ಪೀಸ್ ಬಂದಿದೆ. ಇದನ್ನು ಚೆನ್ನಾಗಿ ಮಸಾಜ್ ಮಾಡಬೇಕು. ಅದು ನೋಡಿ, ಆ ಲೆಗ್ ಪೀಸಿಗೆ ಏನು ಮಾಡಬೇಕು, ನೀವು ನೀಟಾಗಿ ಕಟ್ ಮಾಡ್ಕೊಬೇಕು. ಅಂದರೆ ಲೈನ್ ಥರ ಕಟ್ ಮಾಡ್ಕೊಬೇಕು. ಯಾಕಂದರೆ ಒಳಗಡೆ ಎಲ್ಲ ಮಸಾಲೆ ಹಿಡ್ಕೊಬೇಕಲ್ವ, ಅದಕ್ಕೋಸ್ಕರ ನೀಟಾಗಿ ಕಟ್ ಮಾಡಬೇಕು. ಚಾಕುವಲ್ಲಿ ಕಟ್ ಮಾಡಿಕೊಂಡು ನೀಟಾಗಿ ಆ ಮಸಾಲೆನೆಲ್ಲ ಗ್ಯಾಪಲ್ಲಿಗೆ ತುಂಬಬೇಕು. ನೀಟಾಗಿ ಅಂದರೆ ಮಸಾಜ್ ಮಾಡಬೇಕು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಅಂದರೆ ನಿಮಗೆ ಏನಾದರೂ ಸಾಸಿವೆ ಎಣ್ಣೆ ಆ ಥರ ಹಾಕ್ಕೊಂಡ್ರೆ ಏನೋ ಚೆನ್ನಾಗಿರುತ್ತೆ. ಸಾಸಿವೆ ಎಣ್ಣೆ ಇಲ್ಲ ಅಂದರೆ ಬೇಕಾದ್ರೆ ನೀವು ಮಾಮೂಲಿ ಸನ್ಫ್ಲವರ್ ಆಯಿಲ್ನೇ ಹಾಕೊಬೋದು. ಒಂದು ಸ್ವಲ್ಪ ಮಾತ್ರ ಅದಕ್ಕೆ ಹಾಕ್ಕೊಂಡು ಮತ್ತೆ ಇದನ್ನೆಲ್ಲ ನೀಟಾಗಿ ಅದಕ್ಕೆ ಮಸಾಜ್ ಮಾಡಿ. ನೀಟಾಗಿ ಎಲ್ಲೂ ನಿಮಗೆ ಮಾಂಸ ಹಸಿ ಆಗಿ ಕಾಣಿಸ್ಬಾರ್ದು. ಒಳಗಡೆ ಎಲ್ಲ ನೀಟಾಗಿ ತುಂಬಬೇಕು. ಆ ಥರ ನೀವು ನೀಟಾಗಿ ಇದನ್ನು ಮಸಾಲಾನ ಇದಕ್ಕೆ ಚಿಕನ್ಗೆ ಮಿಕ್ಸ್ ಮಾಡಬೇಕು ನೋಡಿ. ಈ ಥರ ನೀಟಾಗಿ ಎಲ್ಲ ಕಡೆ ನಿಮಗೆ ಮಸಾಲಾನ ತುಂಬಿದ್ದೀವಿ. ನೋಡೋದಕ್ಕೂ ಚೆನ್ನಾಗಿ ಕಾಣ್ತದೆ. ಸ್ವಲ್ಪ ಕ್ಯಾಮ್ರಾದಲ್ಲಿ ನಿಮಗೆ ಕಲರ್ ಸ್ವಲ್ಪ ಬೇರೆ ಥರ ಕಾಣ್ತದೆ, ಆದರೆ ಇದು ಬಂದ್ಬಿಟ್ಟು ಗ್ರೀನಿಶ್ ಆಗಿ ಬರುತ್ತೆ. ಕ್ಯಾಮ್ರಾದಲ್ಲಿ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಬರ್ತಾ ಇದೆ. ಸೊ ನಾವು ಮಾಡಿರೋಂಥದ್ದು ಗ್ರೀನ್ ಕಲರ್ ಬರುತ್ತೆ. ಆಲ್ಮೋಸ್ಟ್ ಅಂದರೆ ಫುಲ್ ಗ್ರೀನ್ ಅಲ್ಲ, ಒಂದು ಸ್ವಲ್ಪ ಗ್ರೀನಿಶ್ ಆಗೇ ಬರುತ್ತೆ. ಇದನ್ನು ಒಂದು 2 ಅವರ್ಸು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಮಸಾಲೆ ಹಿಡ್ಕೊಳ್ಳೋಕ್ಕೆ 2 ಅವರ್ ಬಿಟ್ಬಿಡಿ. ಇವಾಗ ಒಂದು ಪ್ಯಾನ್ ತೊಗೊಳ್ಳಿ, ನಾನ್ ಸ್ಟಿಕ್ ಪ್ಯಾನ್ ಆಗ್ಬೋದು, ಯಾವ್ದಾದ್ರು ತೊಗೊಬೋದು ನೋಡಿ. 2 ಅವರ್ಸ್ ಆದಮೇಲೆ ನಾವು ತೆಗ್ದಿರೋಂಥದ್ದು. ಇದನ್ನು ಮತ್ತೆ 2 ಅವರ್ಸ್ ತೆಗೆದ್ಮೇಲೆ ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಒಂದು ನಾನ್ ಸ್ಟಿಕ್ ಪ್ಯಾನ್ ತೊಗೊಳ್ಳಿ,
ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳಿ. ತುಪ್ಪ ಆಗಲಿ ಗೀ ಹಾಕೋದ್ರೆ ಚೆನ್ನಾಗಿರುತ್ತೆ, ಫ್ಲೇವರು ಟೇಸ್ಟು ಚೆನ್ನಾಗಿರುತ್ತೆ, ಮತ್ತು ಚಿಕನ್ನು ಸಾಫ್ಟಾಗಿ ಬರುತ್ತೆ. ಫ್ರಿಜ್ಜಿಂದ ತೆಗೆದ್ಮೇಲೆ ಈ ಥರ ಒಂದ್ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಪ್ಯಾನಲ್ಲಿ ಎಷ್ಟು ಜಾಗ ಇರುತ್ತೆ, 1, 2, 3 ಆ ಥರ ಎಷ್ಟು ಆಗುತ್ತೆ ಅಷ್ಟನ್ನು ನೀವು ಫ್ರೈ ಮಾಡೋದಕ್ಕೆ ಒಂದೊಂದಾಗಿ ಬಿಡಿ. ನಮ್ಮ ಪ್ಯಾನೆಲ್ಲ ಒಂದು 3 ಬಿಡೋಷ್ಟು ಜಾಗ ಇದೆ. 3ನ ಅಂದರೆ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡಿ. ಫಸ್ಟು ನೀವು ಇದನ್ನು ಹೈ ಫ್ಲೇಮಲ್ಲಿಟ್ಟು ಕಾಯಿಸ್ಕೊಬೇಕು, ಮತ್ತು ಅದಕ್ಕೆ ಸ್ವಲ್ಪ ಗೀ ಆಗಲಿ ಬಟರ್ ಹಾಕ್ಕೊಂಡು ಮತ್ತೆ ಅದನ್ನು ಮೀಡಿಯಮ್ ಫ್ಲೇಮ್ಗೆ ಇಡಬೇಕು. ಆಮೇಲೆ ಇದನ್ನು ಚಿಕನ್ ಪೀಸಸ್ನ ಹಾಕಬೇಕು. ಇಲ್ಲಾಂದರೆ ಏನಾಗುತ್ತೆ, ಮೇಲೆಲ್ಲ ಬೆಂದ್ಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ನೋಡಿ ಈ ಥರ ಒಂದೊಂದು ಸೈಡ್ಗೆ ಒಂದು 5 ಮಿನಿಟ್ಸ್ಗೆ ಒಂದ್ಸಲ ಈ ಥರ ತಿರುಗಿಸ್ತಾರೆ. ನಿಮ್ಗೆ ಏನಾದ್ರು ಎಣ್ಣೆ ಕಮ್ಮಿ ಆಗಲಿ ಅಂತ ಏನು ಅನಿಸಿದ್ರೆ ಇದ್ರ ಮೇಲೆ ಸ್ವಲ್ಪ ಬಟರ್ ಆಗಲಿ ತುಪ್ಪ ಆಗಲಿ ಸ್ವಲ್ಪ ಅವಾಗ ಹಾಕ್ತಾರೆ. ಒಂದು ಟ್ರಿಪ್ ಅಂದರೆ ನಿಮ್ಗೆ ಒಂದು ಸಲ ನಿಮಗೆ 3 ಪೀಸಸ್ ಬೇಯಬೇಕು ಅಂದರೆ ಮಿನಿಮಮ್ ಅಂದರೂ 15-20 ಮಿನಿಟ್ಸ್ ಬೇಕೇ ಬೇಕು. ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕಲ್ವಾ, ಸೊ ಅದಕ್ಕೆ ನಿಮಗೆ 15 to 20 ಮಿನಿಟ್ಸ್ ಬೇಕೇ ಬೇಕು. ನೋಡಿ ಪ್ಲೇಟ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಕುಕ್ ಮಾಡಿದ್ವಿ. ಮತ್ತು ಅವಾಗವಾಗ ಅದನ್ನು ತಿರುಗಿಸ್ತಾ ಇರಬೇಕು. ನಾವು ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು ಟೇಸ್ಟು. ಚಿಕನ್ ಕೂಡ ತುಂಬ ಜ್ಯೂಸಿಯಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಇದಕ್ಕೇನು ಓವನ್ ಏನು ಬೇಕಾಗಲ್ಲ. ಬೇಕಾದರೆ ನೀವೇನಾದರೂ ಮನೇಲಿ ನಿಮಗೆ ಇದ್ಲಿದೆ ಅಂದರೆ ಚಾರ್ಕೋಲ್ನೇ ಇತ್ತು ಅಂದರೆ ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡಿ ಅದ್ರ ಮೇಲೆ ತುಪ್ಪ ಹಾಕಿ ಪ್ಲೇಟಾಗಿ ಕ್ಲೋಸ್ ಮಾಡಿಬಿಟ್ರೆ ನಿಮಗೆ ಆ ತಂದೂರಿದು ಫ್ಲೇವರ್ ಕೂಡ ಕೊಡುತ್ತೆ. ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಆ ಥರ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ. ನೋಡಿ ಸಿಂಪಲ್ಲು, ತುಂಬ ಈಸಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಹಾಗೆ ತಿನ್ನಬೇಕು ಅನಿಸುತ್ತೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.